Hello all, welcome back to the channel. So in the series of International Financial Management, let's solve the swap problem. So previous video ಅಲ್ಲಿ swap problem ಹಾಕಿದ್ದೆ. ಸೊ ಅದೇ swap problemನ ಬೇರೆ ಕ್ವೆಶನ್ ಪೇಪರಲ್ಲೂ ಕೊಟ್ಟಾರೆ, ಅದನ್ನು ಸಾಲ್ವ್ ಮಾಡೋಣ so that you can get a very clear idea about how it works. Nothing will change, all will be same, just the number ಮಾತ್ರ ಚೇಂಜ್ ಆಗಿರುತ್ತೆ. If you want, you can see I have already solved. ಐ ಥಿಂಕ್ ಈ ಥರ ಸಾಲ್ವ್ ಮಾಡೋದು ಸೇವ್ಸ್ ಯೋರ್ ಟೈಮ್. ಸೊ ಐ ಆಮ್ ಡೂಯಿಂಗ್ ಲೈಕ್ ದಿಸ್. ಐ ಥಿಂಕ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಫ್ ಇಟ್ ಈಸ್ ಟೂ ಸ್ಪೀಡ್, ಡೂ ಇನ್ ದ ಕಮೆಂಟ್ ಸೆಕ್ಷನ್ ಬೇಗ ಕಮೆಂಟ್ ಮಾಡಿ, ಇಟ್ಸ್ ವೆರಿ ಫಾಸ್ಟ್ ಅಂತ ಹೇಳಿ, ಸೊ ದಟ್ ಐ ವಿಲ್ ಸ್ಲೋ ಡೌನ್ ದ ಎಕ್ಸ್ಪ್ಲನೇಷನ್ ಪ್ರಾಸೆಸ್. ಓಕೆ, ಸೊ ಇವಾಗ ಸ್ವ್ಯಾಪ್ ಪ್ರಾಬ್ಲಮ್ ಸೇಮ್ 2024 ಹೆಂಗೆ ಕೊಟ್ಟಿದ್ರು ಅದೇ ಥರ 2023ಯಲ್ಲೂ ಕೊಟ್ಟಿದ್ದಾರೆ. ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್. ಈವನ್ 2017-19 ಪೇಪರಲ್ಲಿ ಚೆಕ್ ಮಾಡಿದ್ರು ಇದು ಸ್ವ್ಯಾಪ್ ಪ್ರಾಬ್ಲಮ್ ಅವ್ರು ಚೇಂಜ್ ಮಾಡಿಲ್ಲ. ಸೊ ಐ ಫೀಲ್ ದಟ್ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ತುಂಬಾ ಸಿಂಪಲ್ ಆಗಿದೆ. ಸೊ ಯು ಕ್ಯಾನ್ ಲರ್ನ್. ಓಕೆ, ಡೋಂಟ್ ಲೂಸ್ ಯರ್ ಮಾರ್ಕ್ಸ್. ಸಿಂಪಲ್ ಆಗಿರೋ ಪ್ರಾಬ್ಲಮ್ಮು, ರಿಪೀಟೆಡ್ ಆಗಿರೋ ಪ್ರಾಬ್ಲಮ್ನ ಬೇಗ ಕಲ್ತ್ಕೊಳ್ಳಿ. ದಟ್ ಈಸ್ ಹೌ ವಿ ಕ್ಯಾನ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್. ಓಕೆ, ಸೊ ಸ್ವ್ಯಾಪ್ ಪ್ರಾಬ್ಲಮ್ನ ಬೇಗ ಸಾಲ್ವ್ ಮಾಡೋಣ. ಯರ್ ಆಲ್ಸೋ ದೇ ಹ್ಯಾವ್ ಗಿವನ್ ಎ ಆ್ಯಂಡ್ ಬಿ ಕಂಪನಿ ಆಫರ್ ₹20 million 5-year ಲೋನ್. ಎ ಕಂಪನಿ ಫಿಕ್ಸ್ಡ್ ರೇಟ್ ಲೋನ್ ಕೊಟ್ಟವ್ರೆ, ಫ್ಲೋಟಿಂಗ್ ರೇಟ್ ಕೊಟ್ಟವ್ರೆ. ಬಿ ಕಂಪನಿ ಫಿಕ್ಸ್ಡ್ ಫ್ಲೋಟಿಂಗ್ ರೇಟ್ ಕೊಟ್ಟವ್ರೆ. ಸೊ ನಾನು ಫಸ್ಟ್ ಹೇಳ್ದಂಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು ಯಾವುದು? ಫಿಕ್ಸ್ಡ್ ರೇಟು. ಕಂಪನಿ ಎ, ಬಿ ಫಿಕ್ಸ್ಡ್ ರೇಟು, ಫ್ಲೋಟಿಂಗ್ ರೇಟ್ಸು. ಮತ್ತು ಕಂಪನಿ ಎ ರಿಕ್ವೈರ್ಸ್ ಫ್ಲೋಟಿಂಗ್ ರೇಟ್ ಲೋನ್, ಕಂಪನಿ ಬಿ ರಿಕ್ವೈರ್ಸ್ ಫಿಕ್ಸ್ಡ್ ರೇಟ್ ಲೋನ್. ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಬ್ಯಾಂಕ್ ಆ್ಯಕ್ಟಿಂಗ್ ಆಸ್ ಎ ಇಂಟರ್ಮೀಡಿಯರಿ ಅಟ್ 0.1% per annum ಆ್ಯಂಡ್ ವಿಲ್ ಅಪಿಯರ್ ಈಕ್ವಲಿ ಅಟ್ರಾಕ್ಟಿವ್ ಬೋತ್ ದ ಕಂಪನೀಸ್. ಸೊ ಇದಿಷ್ಟೇ ಇಂಪಾರ್ಟೆಂಟ್ ಈ ಕ್ವಶನಲ್ಲಿ. ಈ 20 million ಅದೆಲ್ಲ ಏನೂ ಬೇಕಿಲ್ಲ. ಸೊ ಇಫ್ ಯು ಮಾರ್ಕ್ ಆಲ್ ದಿಸ್, ಇಟ್ ಈಸ್ ಮೋರ್ ದೆನ್ ಇನಫ್. ಓಕೆ, ಸೊ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ರೀವಿಯಸ್ ಸಮ್ಮಲ್ಲಿ ನಾವು ಹೆಂಗೆ ಮಾಡಿದ್ವಿ? ಸ್ವ್ಯಾಪ್ ಡಿಫ್ರೆನ್ಸಸ್ನ ಐಡೆಂಟಿಫೈ ಮಾಡಿದ್ವಿ. ಸೊ ಫಸ್ಟ್ ಏನು ಮಾಡಬೇಕು? ಫಿಕ್ಸ್ಡ್ ರೇಟ್ ಲೋನು. ಸೊ ಫಿಕ್ಸ್ಡ್ ರೇಟನ್ನು ಐಡೆಂಟಿಫೈ ಮಾಡೋಣ. ಸೊ ಇಲ್ಲಿ ಫಿಕ್ಸ್ಡ್ ರೇಟ್ ಕೊಟ್ಟವ್ರೆ ಅಲ್ವಾ? ಸೊ ಇದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಯಾವುದಿರೋದು? 13.4%. ಕಡಿಮೆ ಇರೋದು 12%. ಸೊ 13.4% ಮೈನಸ್ 12% ಮಾಡಿ. 13.4 minus 12% ಮಾಡಿದರೆ I have throat infection, so my voice will break sometime. Do adjust with that. Okay, 13.4% minus 12%, ಇದನ್ನು ಮೈನಸ್ ಮಾಡಿದರೆ ಹ್ಯಾವ್ ಗಾಟ್ 1.4%. ಹೌದೇ? ಇದೇ ಫಿಕ್ಸ್ಡ್ ರೇಟ್ ಡಿಫ್ರೆನ್ಸಸ್. ನೆಕ್ಸ್ಟ್ ಫ್ಲೋಟಿಂಗ್ ರೇಟ್ ನೋಡಿದ್ರೆ ಇಲ್ಲಿ ಜಾಸ್ತಿ ಇರೋದು ಯಾವುದು? ಲಿಬಾರ್ ಪ್ಲಸ್ 0.6, ಕಡಿಮೆ ಇರೋದು ಲಿಬಾರ್ ಪ್ಲಸ್ 0.1%. ಸೊ ಲಿಬಾರ್ ಪ್ಲಸ್ 0.6%ನ ಲಿಬಾರ್ ಪ್ಲಸ್ 0.1% ಜೊತೆಗೆ ಯು ಹ್ಯಾವ್ ಟು ಮೈನಸ್, ವಿಚ್ ಮೀನ್ಸ್ 0.6% ಮೈನಸ್ 0.1%. ಸೊ ಇಫ್ ಐ ಡೂ 0.6 ಮೈನಸ್ 0.1% ಮಾಡಿದರೆ ಐ ಹ್ಯಾವ್ ಗಾಟ್ 0.5%. ಓಕೆ, ಇದೇ ಸ್ವ್ಯಾಪ್ ರೇಟ್ ಡಿಫ್ರೆನ್ಸ್, ಇಂಟ್ರೆಸ್ಟ್ ರೇಟ್ ಡಿಫ್ರೆನ್ಸಸ್ನ ಐ ಹ್ಯಾವ್ ಐಡೆಂಟಿಫೈಡ್. ಫಿಕ್ಸ್ಡ್ ರೇಟ್ ಡಿಫ್ರೆನ್ಸು 13.4% ಮೈನಸ್ 12% ಮಾಡಿದರೆ ಐ ಹ್ಯಾವ್ ಗಾಟ್ 1.4%. ನೆಕ್ಸ್ಟ್ ಲಿಬಾರ್ 0.6% ಮೈನಸ್ 0.1% ಮಾಡಿದರೆ ಹ್ಯಾವ್ ಗಾಟ್ 0.4%. ಓಕೆ, ಇದನ್ನು ನಾನು ಐಡೆಂಟಿಫೈ ಮಾಡಿದ್ದು. ಫಿಕ್ಸ್ಡ್ ರೇಟ್ ಡಿಫ್ರೆನ್ಸ್, ಫ್ಲೋಟಿಂಗ್ ರೇಟ್ ಡಿಫ್ರೆನ್ಸ್ನ ಹ್ಯಾವ್ ಐಡೆಂಟಿಫೈಡ್. ನೆಕ್ಸ್ಟ್, ಇವಾಗ ಬಂದಿರೋ ಅಮೌಂಟಿಗೆ ಬಂದಿರೋ ಪರ್ಸಂಟೇಜಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನು ಐ ಹ್ಯಾವ್ ಟು ಐಡೆಂಟಿಫೈ. ಸೊ 1.4% ಬಂದಿದೆ, 0.5% ಬಂದಿದೆ. ಸೊ 1.4% ಮೈನಸ್ 0.5% ಮಾಡಿದರೆ ಐ ಹ್ಯಾವ್ ಗಾಟ್ 0.9%. ಸೊ 1.4 ಮೈನಸ್ 0.5 ಮಾಡಿದರೆ ಐ ಹ್ಯಾವ್ ಗಾಟ್ 0.9. ಸೊ ಇದನ್ನು ನಾವೇನಂತೀವಿ? ಸ್ವ್ಯಾಪ್ ಗೇನ್ ಅಂತ ಹೇಳ್ತೀವಿ. ಸೊ 0.9%ನ ಸ್ವ್ಯಾಪ್ ಗೇನ್. ಸೊ ಫಿಕ್ಸ್ಡ್ ರೇಟ್ ಡಿಫ್ರೆನ್ಸ್ನ ಐಡೆಂಟಿಫೈ ಮಾಡಿದ್ರೆ 1.4 ಸಿಕ್ತು. ಫ್ಲೋಟಿಂಗ್ ರೇಟ್ ಡಿಫ್ರೆನ್ಸ್ ಐಡೆಂಟಿಫೈ ಮಾಡಿದರೆ 0.6 ಮೈನಸ್ 0.5 ಮಾಡಿದ್ರೆ 0.5 ಸಿಕ್ತು. ಸೊ ಇವಾಗ ಸಿಕ್ಕಿರೋ ಪರ್ಸಂಟೇಜಲ್ಲಿ ಐ ಹ್ಯಾವ್ ಟು ಫೈಂಡ್ ಔಟ್ ದ ಡಿಫ್ರೆನ್ಸ್. ಸೊ 1.4% ಮೈನಸ್ 0.5% ಮಾಡಿದರೆ 0.9 ಬಂತು. ಸೊ ಅದನ್ನು ನಾನೇ ಅಂತೀವಿ ಸ್ವ್ಯಾಪ್ ಗೇನ್ ಅಂತ ಹೇಳ್ತೀವಿ. ಓಕೆ, ಸೊ ನಾನು ಹೇಳಿದೆ ಸ್ವ್ಯಾಪ್ ಗೇನ್ ಬಂದಿದ ತಕ್ಷಣ ನಾವು ಬ್ಯಾಂಕ್ ಗೇನ್ನ ಮೈನಸ್ ಮಾಡಬೇಕು. ನಾವು ಬ್ಯಾಂಕ್ಗೆ ಇಂಟರ್ಮೀಡಿಯರಿ ಚಾರ್ಜ್ ಎಷ್ಟು ಕೊಡಬೇಕು ಅದನ್ನು ಮೈನಸ್ ಮಾಡಬೇಕು. ಸೊ ಬ್ಯಾಂಕ್ ಇಂಟರ್ಮೀಡಿಯರಿ ಚಾರ್ಜ್ ಎಷ್ಟು? 0.1%. ಸೊ ಇಲ್ಲಿ ಕ್ವಶನಲ್ಲಿ ಕೊಟ್ಟವ್ರೆ ನೋಡಿ, 0.1%.
ಓಕೆ, ಸೊ ಬಂದಿರೋ ಸ್ವಾಪ್ ಗೇನ್ಗೆ ಐ ಹ್ಯಾವ್ ಡಿಡಕ್ಟೆಡ್ 0.1. ಸೊ 1.9% ಮೈನಸ್ 0.1% ಮಾಡಿದ್ರೆ ಐ ಹ್ಯಾವ್ ಗಾಟ್ 0.8%. ಸೊ ಇದೇ ನಮಗೆ ಫೈನಲ್ ಗೇನ್ ಸಿಕ್ಕಿರೋದು. ಓಕೆ, 0.9 ಸ್ವಾಪ್ ಗೇನು ಮೈನಸ್ ಬ್ಯಾಂಕ್ ಗೇನ ಮೈನಸ್ ಮಾಡಿದರೆ ಐ ಹ್ಯಾವ್ ಗಾಟ್ 0.8%. ಇವಾಗ ಇದನ್ನು ನಾನು 2 ಕಂಪನಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ದೇ ಹ್ಯಾವ್ ಗಿವನ್ ದ್ಯಾಟ್ ವಿಲ್ ಅಪಿಯರ್ ಈಕ್ವಲಿ ಅಟ್ರಾಕ್ಟಿವ್ ಟು ಬೋತ್ ದ ಕಂಪನೀಸ್. ಈಕ್ವಲಿ ಅಂತ ಹೇಳ್ಕೊಟ್ಟವರಲ್ಲ, ಸೊ ಅದನ್ನು ನಾನು ಈಕ್ವಲ್ ಆಗಿ 2 ಕಂಪನಿಗೂ ನಾನು ಐ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್. ಸೊ ಬಂದಿರೋದು 0.8 ಡಿವೈಡೆಡ್ ಬೈ ಎಷ್ಟು ಕಂಪನಿ ಇರೋದು? 2 ಕಂಪನಿ. ಅವಾಗ ಅಂದರೆ 0.4% ಬಂತಾ. ಸೊ ಎ ಕಂಪನಿಗೆ 0.4%, ಬಿ ಕಂಪನಿಗೆ 0.4%. ಸೊ ಬಂದಿರೋ ಟೋಟಲ್ ಗೇನ್ನ 2 ಕಂಪನಿಗೂ ನಾನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಐ ಹ್ಯಾವ್ ಗಾಟ್ 0.8. ಐ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಈಕ್ವಲಿ ಟು ಬೋತ್ ದ ಕಂಪನೀಸ್. ಸೊ ಹೌ ಮೆನಿ ಕಂಪನೀಸ್ ಐ ಹ್ಯಾವ್? 2 ಕಂಪನೀಸ್. ಸೊ 0.8 divided by 2, if I do that, A is equals to 0.4, B is equals to 0.4. The gain of A and B company. This much is clear, I think. Next final step is swap design. So I have to do the swap design. So ಇವಾಗ ಕ್ವಶನಲ್ಲಿ ಏನು ಕೊಟ್ಟವ್ರೆ? They have given like ಕಂಪನಿ ಎ ರಿಕ್ವೈರ್ಸ್ ಫ್ಲೋಟಿಂಗ್ ರೇಟ್ ಲೋನ್. ಸೊ ಕಂಪನಿ ಎಗೆ ಏನು ಬೇಕು ಅಂತೆ? ಫ್ಲೋಟಿಂಗ್ ರೇಟ್. ದೇ ವಾಂಟ್ ಅ ಫ್ಲೋಟಿಂಗ್ ರೇಟ್ ಲೋನ್. ಸೊ ಕಂಪನಿ ಎದು ಫ್ಲೋಟಿಂಗ್ ರೇಟ್ ಎಷ್ಟಿದೆ? ಲಿಬಾರ್ ಪ್ಲಸ್ 0.1%. ಐ ಹ್ಯಾವ್ ರಿಟರ್ನ್ ಲಿಬಾರ್ ಪ್ಲಸ್ 0.1%. ಇದನ್ನು ಮೈನಸ್ ಗೈನ್. ಕಂಪನಿ ಎಗೆ ಸಿಕ್ಕಿರೋ ಗೇನ್ ಎಷ್ಟು? 0.4%. ಸೊ ಐ ಹ್ಯಾವ್ ಟು ಡಿಡಕ್ಟ್ ದಟ್. ಸೊ 0.1 ಮೈನಸ್ 0.4. ಸೊ 0.1 ಮೈನಸ್ 0.4 ಇಫ್ ಐ ಡು, ಐ ಹ್ಯಾವ್ ಗಾಟ್ 0.3. ಓಕೆ, ಮೈನಸ್ 0.3 ಸಿಕ್ಕಿದೆ ಅಲ್ವಾ? ಸೊ ಮೈನಸ್ 0.3 ವಿಚ್ ಮೀನ್ಸ್ ಲಿಬಾರ್ ಮೈನಸ್ 0.3%. ಓಕೆ, ಸೊ ಒನ್ಸ್ ಅಗೇನ್ ಐ ವಿಲ್ ಎಕ್ಸ್ಪ್ಲೇನ್. ಎ ಕಂಪನಿಗೆ ಏನು ಬೇಕಂತೆ? ಫ್ಲೋಟಿಂಗ್ ರೇಟ್ ಲೋನು. ಸೊ ಫ್ಲೋಟಿಂಗ್ ರೇಟ್ ಲೋನು ಇಂಟ್ರೆಸ್ಟ್ ಎಷ್ಟು? ಲಿಬಾರ್ ಪ್ಲಸ್ 0.1% ಕೊಟ್ಟವ್ರೆ. ಸೊ ಲಿಬಾರ್ ಪ್ಲಸ್ 0.1%ನ ಬರ್ಕೊಳ್ಳಿ. ಮೈನಸ್ ಗೇನ್ ಎಷ್ಟು ಎ ಕಂಪನಿಗೆ? 0.4. ಸೊ 0.4%. So 0.4%. So 0.1 minus 0.4 if I do, I have got 0.3. So LIBOR minus 0.3%. Okay, I think a floating rate artha aitu anta. So next let's see. B requires a fixed rate loan. So B ಏನು ಬೇಕಂತೆ? ಫಿಕ್ಸ್ಡ್ ರೇಟ್ ಲೋನ್ ಬೇಕಂತೆ. ಸೊ ಫಿಕ್ಸ್ಡ್ ರೇಟ್ B is equals to ಫಿಕ್ಸ್ಡ್ ರೇಟ್. ಸೊ ಫಿಕ್ಸ್ಡ್ ರೇಟ್ ಎಷ್ಟಿದೆ Bಗೆ? 13.4% ಅಲ್ವಾ? ಸೊ ಹ್ಯಾವ್ ರಿಟರ್ನ್ 13.4%. ಸೊ 13.4% ಮೈನಸ್ B ಕಂಪನಿಗಿರೋ ಗೇನ್ ಎಷ್ಟು? 0.4%. ಸೊ 0.4%. ಸೊ ಇಫ್ ಐ ಮೈನಸ್ 13.4% ಮೈನಸ್ 0.4% ಮಾಡಿದ್ರೆ ಐ ಹ್ಯಾವ್ ಗಾಟ್ 13%. ಸೊ ಒನ್ಸ್ ಅಗೇನ್ ಐ ವಿಲ್ ಸೇ B ಕಂಪನಿಗೆ ಫಿಕ್ಸ್ಡ್ ರೇಟ್ ಲೋನ್ ಬೇಕು. ಸೊ ಫಿಕ್ಸ್ಡ್ ರೇಟ್ ಲೋನ್ ಎಷ್ಟು? ಇಂಟ್ರೆಸ್ಟು 13.4%. ಸೊ 13.4% ಮೈನಸ್ ಬಿ ಕಂಪನಿದು ಗೇನ್ ಎಷ್ಟು? 0.4%. ಸೊ 13.4% ಮೈನಸ್ 0.4% ಇಸ್ 13%. Okay, so this is the gains which they will get after swapping. Okay, so ivaga now next what we have to do is we have to do the swap diagram. I have explained in past video. Again I will say, first swap bank ಹಾಕೊಳ್ಳಿ, ನೆಕ್ಸ್ಟು ಎ ಕಂಪನಿ, ಬಿ ಕಂಪನಿ ಆ್ಯಂಡ್ ದೆನ್ ಲೆಂಡರ್ ಬ್ಯಾಂಕ್, ಈ ಥರ ಹಾಕ್ಕೊಳ್ಳಿ. ಸೊ ಇಲ್ಲಿ ಬೇಕಿದ್ರೆ ನಾನು ಚಿಕ್ಕದಾಗಿ ಮಾಡಿ ತೋರಿಸ್ತೀನಿ. ಸ್ವಾಪ್ ಬ್ಯಾಂಕ್, ಎ ಕಂಪನಿ ಆ್ಯಂಡ್ ದೆನ್ ಬಿ ಕಂಪನಿ. ಸೊ ಲೆಂಡರ್ ಬ್ಯಾಂಕ್. ಓಕೆ, ಸೊ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಸೊ ಫಸ್ಟು ಇವಾಗ ಎ ಕಂಪನಿ, ಬಿ ಕಂಪನಿ ಇಫ್ ದೇ ಆರ್ ಕಮಿಂಗ್ ಫಾರ್ ಅ ಸ್ವಾಪ್, ವಾಟ್ ಡಸ್ ಇಟ್ ಮೀನ್ಸ್? ಅವ್ರಿಗೆ ಇಷ್ಟ ಇಲ್ದಿರೋ ರೇಟಲ್ಲಿ ಲೋನ್ಸ್ ತೊಗೊಂಡಿದ್ದಾರೆ, ಅದನ್ನು ಅವರು ಸ್ವಾಪ್ ಮಾಡ್ಕೊಳ್ಳೋಕ್ಕೋಸ್ಕರ ಇವಾಗ ಸ್ವಾಪ್ ಬ್ಯಾಂಕಿಗೆ ಬಂದವರೆ ಅಂತ ಅರ್ಥ. ಇಲ್ಲಿ ಕ್ವಶನ್ ಅಲ್ಲಿ ಕ್ಲಿಯರಾಗಿ ಹೇಳೋ ನೋಡಿ, ಎ ರಿಕ್ವೈರ್ಸ್ ಅ ಫ್ಲೋಟಿಂಗ್ ರೇಟ್ ಲೋನ್. ಎಗೆ ಫ್ಲೋಟಿಂಗ್ ರೇಟ್ ಲೋನ್ ಬೇಕಂತೆ. ಹಂಗಂತಂದರೆ ಏನರ್ಥ? ಅವ್ರ ಹತ್ರ ಇವಾಗ ಫಿಕ್ಸ್ಡ್ ರೇಟ್ ಲೋನ್ ಇದೆ ಅಂತ ಅರ್ಥ. ಸೊ ಫಿಕ್ಸ್ಡ್ ರೇಟಿಗೆ ಎಷ್ಟಿದೆ? 12% ಬರ್ಕೋತೀನಿ. ನೆಕ್ಸ್ಟ್ ಬಿ ರಿಕ್ವೈರ್ಸ್ ಅ ಫಿಕ್ಸ್ಡ್ ರೇಟ್ ಲೋನ್. ಬಿಗೆ ಫಿಕ್ಸ್ಡ್ ರೇಟ್ ಲೋನ್ ಬೇಕಂತೆ. ವಿಚ್ ಮೀನ್ಸ್ ವಾಟ್ ಡಸ್ ಇಟ್ ಮೀನ್ಸ್? ಇವಾಗ ಬಿಗೆ ಫಿಕ್ಸ್ಡ್ ರೇಟ್ ಲೋನ್ ಬೇಕು ಅಂತಂದರೆ ಪ್ರೆಸೆಂಟಾಗಿ ಅವ್ರ ಹತ್ರ ಫ್ಲೋಟಿಂಗ್ ರೇಟ್ ಇದೆ ಅಂತ ಅರ್ಥ. ಸೊ ಫ್ಲೋಟಿಂಗ್ ರೇಟ್ ಎಷ್ಟು? ಲಿಬಾರ್ ಪ್ಲಸ್ 0.6. ಸೊ ಲಿಬಾರ್ ಪ್ಲಸ್ 0.6, ಅದನ್ನೇ ಐ ಹ್ಯಾವ್ ಮಾರ್ಕ್ಡ್ ಹಿಯರ್, ಲಿಬಾರ್ ಪ್ಲಸ್ 0.6. ಸೊ ಸೇಮ್ ಯು ರೈಟ್ ಫಾರ್ ದ ಲೆಂಡರ್ ಬ್ಯಾಂಕ್. ಅದೇ ಥರ ಆರೋ ಮಾರ್ಕ್ ಹಾಕಿ ಸೇಮ್ ಯು ರೈಟ್. ಓಕೆ, ಸೊ ಸ್ವಾಪ್ ಬ್ಯಾಂಕದು ಇಂಟರ್ಮೀಡಿಯರಿ ಚಾರ್ಜಸ್ ಎಷ್ಟು? 0.1%. ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಇವಾಗ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಆಫ್ಟರ್ ಸ್ವಾಪಿಂಗ್ ವಾಟ್ ದೇ ವಿಲ್ ಗೆಟ್? ಸೊ ಎ ಕಂಪನಿಗೆ ಏನು ಸಿಕ್ತು? ಲಿಬಾರ್
ಮೈನಸ್ 0.3% ಸಿಕ್ತು. ಸೊ ಐ ಹ್ಯಾವ್ ರಿಟನ್ ಲಿಬಾರ್ ಮೈನಸ್ 0.3%. ನೆಕ್ಸ್ಟ್ ಬಿ ಕಂಪನಿಗೆ ಏನು ಸಿಕ್ತು? 13%. ಸೊ 13% ಐ ಹ್ಯಾವ್ ರಿಟನ್. ಇಟ್ಸ್ ವೆರಿ ಸಿಂಪಲ್. ಸೊ ಲಾಜಿಕ್ ಅರ್ಥ ಆಗಲಿಲ್ಲ ಅಂತ ಅಂದರೆ ಇವಾಗ ಕ್ವಶನ್ ನೋಡ್ಕೊಳ್ಳಿ. ಎ ರಿಕ್ವೈರ್ಸ್ ಅ ಫ್ಲೋಟಿಂಗ್ ರೇಟ್ ಲೋನ್. ಫ್ಲೋಟಿಂಗ್ ರೇಟ್ ಲೋನ್ಗೆ ಆಪೋಸಿಟ್ ಇರೋದು ಯಾವುದು? ಫಿಕ್ಸ್ಡ್ 12% ಬರ್ಕೊಳ್ಳಿ. ನೆಕ್ಸ್ಟ್ ಬಿ ಕಂಪನಿಗೆ ಏನು ಬೇಕಂತೆ? ಫಿಕ್ಸ್ಡ್ ರೇಟ್ ಲೋನು. ಫಿಕ್ಸ್ಡ್ ರೇಟ್ ಲೋನ್ಗೆ ಆಪೋಸಿಟ್ ಇರೋದು ಯಾವುದು? ಲಿಬಾರ್ ಪ್ಲಸ್ 0.6. ಲಿಬಾರ್ ಪ್ಲಸ್ 0.6ನ ಹ್ಯಾವ್ ರಿಟನ್. ಸೇಮ್ ರೈಟ್ ಇಟ್ ಫಾರ್ ದ ಲೆಂಡರ್ ಬ್ಯಾಂಕ್. ಆರೋ ಮಾರ್ಕ್ ಹಾಕಿ. ನೆಕ್ಸ್ಟ್ ಆಫ್ಟರ್ ಸ್ವಾಪಿಂಗ್ ಎ ಕಂಪನಿಗೆ ಏನು ಸಿಕ್ತು? ಲಿಬಾರ್ ಮೈನಸ್ 0.3%. ಲಿಬಾರ್ ಮೈನಸ್ 0.3%. ಬಿ ಏನು ಸಿಕ್ತು? 13%. ಸೊ ದಿಸ್ ಈಸ್ ದ ಸ್ವಾಪ್ ಡಯಾಗ್ರಾಮ್. ಇಟ್ ಈಸ್ ವೆರಿ ಮಚ್ ಸಿಂಪಲ್. ಸೊ ಫಸ್ಟು ನೀವು ಫಿಕ್ಸ್ಡ್ ರೇಟಿಗೂ ಫ್ಲೋಟಿಂಗ್ ರೇಟಿಗೂ ಡಿಫ್ರೆನ್ಸ್ ಏನಂತ ಐಡೆಂಟಿಫೈ ಮಾಡಬೇಕು. ಸ್ವಾಪ್ ಗೈನಲ್ಲಿ ಬ್ಯಾಂಕ್ ಗೈನ್ನ ಮೈನಸ್ ಮಾಡಬೇಕು. ಆಫ್ಟರ್ ದ್ಯಾಟ್ ಯು ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಈಕ್ವಲಿ ಆ್ಯಂಡ್ ದೆನ್ ಯು ಹ್ಯಾವ್ ಟು ಡೂ ವಿತ್ ದ ಸ್ವಾಪ್ ಡಿಸೈನ್. ಓಕೆ.